ಇಲ್ಲೊಂದು ಪ್ರಶ್ನೆ ಕೇಳ್ಯಾರ ನಮ್ಮಣ್ಣ. ಏನು ಪ್ರಶ್ನೆ ಅದ? ಗುರುದೇವ್, ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಯನ್ನು ಧರ್ಮ ಗ್ರಂಥ ಅಂತ ಆರಾಧಿಸಲಾಗ್ತದೆ. ಬೌದ್ಧ ಧರ್ಮದಲ್ಲಿ ತ್ರಿಪೀಠಕಗಳು ಅಂತಕ್ಕಂಥ ಒಂದು ಗ್ರಂಥಗಳನ್ನು ಆರಾಧನೆ ಮಾಡಲಾಗ್ತದೆ. ಇಸ್ಲಾಂ ಧರ್ಮದಲ್ಲಿ ಕುರಾನ್ ಅಂತಕ್ಕಂಥ ಗ್ರಂಥವನ್ನು ಧರ್ಮ ಗ್ರಂಥ ಅಂತ ಪೂಜಿಸಲಾಗ್ತದೆ. ಅದೇ ಪ್ರಕಾರ ಸಿಖ್ ಧರ್ಮದಲ್ಲಿ ಗುರು ಗ್ರಂಥ ಸಾಹೇಬ ಅಂತಕ್ಕಂಥ ಗ್ರಂಥವನ್ನು ಧರ್ಮ ಗ್ರಂಥ, ಅವರ ಆರಾಧ್ಯ ಗ್ರಂಥ ಅಂತ ಪೂಜೆ ಮಾಡಲಾಗ್ತದೆ. ಹಾಗೆ ಜೈನ ಧರ್ಮದ ಮೂಲ ಗ್ರಂಥ ಯಾವುದು? ನಾವು ಯಾವ ಗ್ರಂಥವನ್ನು ಧರ್ಮ ಗ್ರಂಥ, ಮೂಲ ಗ್ರಂಥ ಅಂತ ಆರಾಧಿಸಬೇಕು ಅಂತ ಕ್ವಶನ್ ಮಾರ್ಕ್ ಅದು. ಹೇಳ್ತೀರಿ, ನಿಮ್ಮ ಜೈನ ಧರ್ಮದ ಮೂಲ ಗ್ರಂಥ ಯಾವುದು ಹೇಳ್ರಮ್ಮ? ತತ್ವಾರ್ಥ ಸೂತ್ರ. ತಪ್ಪು. ತತ್ವಾರ್ಥ ಸೂತ್ರ ಹುಟ್ಟಿದ್ದನ ನಂತರ ಕಾಲದಲ್ಲಿ. ಯಾಕ? ಅದು ಸಂಸ್ಕೃತ ಪ್ರಥಮ ಗ್ರಂಥ. ಅದಕ್ಕಿಂತ ಮೊದಲು ಪ್ರಾಕೃತ ಭಾಷಾದೊಳಗೆ ಗ್ರಂಥ ರಚನೆ ಆಗ್ಯಾವು. ಷಟ್ಖಂಡಾಗಮ ಅದು ಜೈನ ಧರ್ಮದ ಪ್ರಥಮ ಲಿಪಿಗೊಳಿಸಿದ ಗ್ರಂಥ ಅಂತ ನಾವು ಹೇಳ್ಬೋದು. ಇದು ಸತ್ಯ. ಖರೆ ಜೈನ ಧರ್ಮದ ಮೂಲ ಗ್ರಂಥ ಯಾವುದು? ಜೈನ ಧರ್ಮದ ಮೂಲ ಗ್ರಂಥದ ಹೆಸರೇ ಇಲ್ಲ. ಚಿಂತನೆ ಮಾಡುವಂಥ ವಿಷಯದ ಅದ್ರೊಳಗೆ ಜೈನ ಧರ್ಮದ ಮೂಲ ಹೆಸರು ಯಾಕಿಲ್ಲ? ಇದರ ಅರ್ಥ ಜೈನ ಧರ್ಮದ ಮೂಲ ಯಾವುದು ಅಂತ ಇನ್ನತಕ್ಕ ಯಾರಿಗೂ ಹೇಳಕ್ಕಾಗಿಲ್ಲ. ಯಾಕ? ಇದು ಎಲ್ಲಿ ಹುಟ್ಟಿತು, ಎಲ್ಲಿಂದ ಬತ್ತು? ಜೈನ ಧರ್ಮದ ಆದಿಯೇ ಇಲ್ಲ. ಇದು ಅನಾದಿ ಅನಂತ ಧರ್ಮ. ಇದನ್ನು ಪ್ರಾರಂಭ ಯಾರೂ ಮಾಡಿಲ್ಲ. ಯಾಕ? ಇದು ಶಾಶ್ವತವಾಗಿರ್ತಕ್ಕಂಥ ಧರ್ಮ. ಇದು ನೈಸರ್ಗಿಕವಾಗಿರ್ತಕ್ಕಂಥ ಧರ್ಮ. ಇದು ಪ್ರಕೃತಿ ದತ್ತ ಧರ್ಮ. ಭೂಮಿ ತಲೆ ಮ್ಯಾಗ ಯಾರ ಜನ್ಮ ತಗೋಬೇಕಾರ ದಿಗಂಬರ ರೂಪದಾಗ ಜನ್ಮ ತಗೋತಾರೋ ಏನು ಅರಿವಿ ಹಾಕೊಂಡು ಬರ್ತಾರೋ? ಈ ಜಗತ್ತಿಗೆ ನಿರ್ವಾಣ ಪಥವನ್ನು ಹೇಳ್ತಕ್ಕಂಥ ಧರ್ಮ, ಭೂಮಿ ತಲೆ ಮೇಲೆ ಬರ್ತಕ್ಕಂಥ ನಿರ್ವಾಣ, ಕೊನೆಗೆ ಈ ದೇಹ ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗೋ ಸಮಯದಲ್ಲಿ ನಿರ್ವಾಣ, ಆ ಪಂಥವನ್ನ, ಆ ಧರ್ಮವನ್ನ ಅನಾದಿ ಕಾಲದಿಂದ ಪಾಲನೆ ಮಾಡ್ತಕ್ಕಂಥ ಜೈನ ಧರ್ಮ. ಅದು ಹೆಂಗ ಅಂತ ಕೇಳಿದ್ರ, ಈ ಕಾಲದ ಹುಂಡ ಔಸರ್ಪಿಣಿ ಕಾಲದ ಪ್ರಥಮ ತೀರ್ಥಂಕರ ಆದಿನಾಥ. ಕೇಳ್ರಿ, ಅಂದ್ಬೇಕು ಆದಿನಾಥರು ಜೈನ ಧರ್ಮವನ್ನು ಸ್ಥಾಪನಾ ಮಾಡ್ರೇನೋ? ಆದಿನಾಥರ್ಕಿಂತ ಮೊದಲು ಧರ್ಮ ಇದ್ದಿದ್ದಿಲ್ಲೇನೋ? ಕ್ವಶನ್ ನಿರ್ಮಾಣ ಆಗ್ಬೇಕು ನಮ್ಮದ. ವಿಚಾರ ಮಾಡ್ರಿ. ಅಂದ್ಬೇಕು ಆದಿನಾಥ ಜನ್ಮ ಕೊಡೋರು ಯಾರೇ ಇರ್ಬೇಕಲ್ಲ. ಆದಿನಾಥ ಭಗವಾನ್ ಮ್ಯಾಗಿಂದ ಬೀಳಲಿಲ್ಲ. ಎಲ್ಲಿಂದ ಬಂದರು? ನಾಭಿರಾಜ ಮರುದೇವಿ ತಂದೆ ತಾಯಿ ಇದಾರಲ್ಲ ಅವ್ರಿಗೆ. ಆದಿನಾಥರ ತಂದೆ ನಾಭಿರಾಜ, ತಾಯಿ ಮರುದೇವಿ. ಮರುದೇವಿಯ ಗರ್ಭದಿಂದ ಪ್ರಥಮ ತೀರ್ಥಂಕರ ಆದಿನಾಥರ ಜನನವಾಯಿತು. ಹಾಗಾದರೆ ನಾಭಿರಾಜ ಯಾರು? ಆತ ಜೈನ ಧರ್ಮ ಸ್ಥಾಪಕನ? ಅವಾದರೂ ಮಾಡಿದ್ರು, ಆದಿನಾಥರ ಅಪ್ಪರ ಆದರೂ ಜೈನ ಧರ್ಮ ಸ್ಥಾಪನಾ ಮಾಡ್ರಿ ಏನು? ಅದಕ್ಕಿಂತ ಮೊದಲು ಯಾರು ಇದ್ದಿದ್ದಿಲ್ಲೇನೋ? ಇದ್ರು. ಅದಕ್ಕಿಂತ ಮೊದಲು 13 ಮಂದಿ ಮನುಗಳಿದ್ರು. ಅವ್ರಿಗೆ ನಾವು ಕುಲಂಕರರು ಅಂತ ಕರಿತೀವಿ. ತೃತೀಯ ಕಾಲದಲ್ಲಿ ಪ್ರಥಮ ಕಾಲ ಸುಕುಮ, ಎರಡನೇ ಕಾಲ ಸುಕುಮ, ಮೂರನೇ ಕಾಲ ಸುಕುಮ ದುಕುಮ, ನಾಲ್ಕನೇ ಕಾಲ ದುಕುಮ ಸುಕುಮ, ಐದನೇ ಕಾಲ ದುಕುಮ, ಆರನೇ ಕಾಲ ದುಕುಮ. ನಾವಿರೋದು ದುಕುಮ ಕಾಲದಲ್ಲಿ, ಪಂಚಮ ಕಾಲದಲ್ಲಿ, ಕಲಿಕಾಲ 5ನೇ ಕಾಲದಲ್ಲಿ. 4ನೇ ಕಾಲದಲ್ಲಿ ತೀರ್ಥಂಕರ ಆಗ್ತಾರ. 3ನೇ ಕಾಲದ ಕೊನೆಗೆ 14 ಜನ ಮನುಗಳಾಗ್ತಾರ. ಆ 14ನೇ ಮನುವಿನ ಮಗನೇ ಪ್ರಥಮ ತೀರ್ಥಂಕರ ಆಗ್ತಾನ ಅಂತ ಹೇಳಿದ್ರು. ಇದು ವರ್ತಮಾನ ಕಾಲದ ವಿಷಯ. ಹಿಂಗೆ ಭೂತ ಕಾಲದಾಗ 24 ಮಂದಿ ತೀರ್ಥಂಕರರು, 14 ಮಂದಿ ಮನುಗಳಾಗ್ಯಾರು. ಅವ್ರ ಹೆಸರ, ಅವ್ರ ತಂದೆ ತಾಯಿ ಹೆಸರ, ಅವ್ರ ಲಾಂಛನ, ಅವ್ರು ಎಲ್ಲಿಂದ ಮೋಕ್ಷವಾದ್ರು, ಅವುಗಳೆಲ್ಲ ನಮ್ಮ ಗ್ರಂಥಗಳಲ್ಲಿ ಇವತ್ತು ಉಲ್ಲೇಖ ಅದಾವು. ಅಂದ್ಬಳಕ ಆದಿನಾಥ ಹೆಂಗೆ ಜೈನ ಧರ್ಮ ಸ್ಥಾಪನಾಕಾರ ಆಗ್ತಾರೋ. ಈಗಂತೂ ಪಠ್ಯ ಪುಸ್ತಕ ಮಹಾವೀರ ಜೈನ ಧರ್ಮದ 24ನೇ ತೀರ್ಥಂಕರ ಮಹಾವೀರ ಜೈನ ಧರ್ಮ ಸ್ಥಾಪಕ ಅಂತ ಬರೆದ್ರು. ಬಾಬಾ 24ನೇ ತೀರ್ಥಂಕರ ಅಂತ ಒಪ್ಕೋತಾರೋ, ಮತ್ತು ಸ್ಥಾಪಕರು ಅಂತಾರೋ.
ಅವ್ರು 23 ಮಂದಿ ಯಾರಿದ್ರು? ಕ್ವಶನ್ ಆಗೋದಿಲ್ಲ? ವಿಚಾರ ಮಾಡುವಂಥ ಪಾರ್ಶ್ವನಾಥ್ ಇರ್ಬೋದು, ನೇಮಿನಾಥ್ ಇರ್ಬೋದು, ನಮಿತಾನಾಥ್ ಇರ್ಬೋದು, ಮುನಿಸುವ್ರತನಾಥ್ ಇರ್ಬೋದು, ಮಲ್ಲಿನಾಥ್ ಇರ್ಬೋದು, ಅರಣ್ನಾಥ್ ಇರ್ಬೋದು, ಕುಂತುನಾಥ್ ಇರ್ಬೋದು, ಶಾಂತಿನಾಥ್, ಧರ್ಮನಾಥ್, ಹಿಂದೆ ಹೋಗ್ಕೋತ ಹೋದ್ರ ಅಜಿತ್, ಕೊನೆಗೆ ಆದಿನಾಥ್ ಪ್ರಥಮ ತೀರ್ಥಂಕರ್ ಹಿಡ್ಕೊಂಡ. ಆ ತೀರ್ಥಂಕರ್ಗಿಂತ ಮುಂಚೆನೂ ಇಲ್ಲಿ ಮನುಸ್ಮೃತಿ ಕುಲಂಕರರಿದ್ರು, ಭೋಗ್ ಭೂಮಿ ಇತ್ತು, ಕಲ್ಪ ವೃಕ್ಷಗಳಿದ್ದು, ಅದಕ್ಕಿಂತ ಮೊದಲು ದ್ವಿತೀಯ ಕಾಲಿತ್ತು, ಅದು ಭೋಗ್ ಭೂಮಿ ಇತ್ತು. ಅದಕ್ಕಿಂತ ಮೊದಲು ಪ್ರಥಮ ಕಾಲಿತ್ತು, ಅದು ಉತ್ತಮ ಭೋಗ್ ಭೂಮಿ ಇತ್ತು. ಇದು ಹುಂಡ ಔಸರ್ಪಿಣಿಯ ಕಾಲ ಪರಿವರ್ತನೆ. ಇದಕ್ಕಿಂತ ಮೊದಲ ಉತ್ಸರ್ಪಿಣಿ ಕಾಲಿತ್ತು. ಆ ಕಾಲದಾಗ 24 ತೀರ್ಥಂಕರ. ಅದಕ್ಕಿಂತ ಮೊದಲ ಪಲ್ಲಿ ಕಾಲ, ಕಲ್ಪಕಾಲಗಳ ಅನಂತ ಕಾಲ ಕಳೆದು ಹೋಗ್ಯಾವು. ಹಿಂಗೆ ಅನಂತ ತೀರ್ಥಂಕರಾಗ್ಯಾರು. ಇದಕ್ಕೆ ಅರ್ಥ ಅನಂತ ಅಂದ್ರೆ ಅಂತವಿಲ್ಲ, ಆದಿ ಅನಂತ. ಇದಕ್ಕೆ ಆದಿನೂ ಇಲ್ಲ, ಇದಕ್ಕೆ ಅಂತನೂ ಇಲ್ಲ. ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಈ ಧರ್ಮದ ಮೂಲ ಗ್ರಂಥ ಯಾವುದಂತಂದ್ರೆ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಕ್ವಶನ್ ಮಾರ್ಕ. ಉದಾಹರಣೆ, ಜೈನ ಧರ್ಮದಲ್ಲಿ ದ್ವಾದಶಾಂಗ ಜಿನವಾಣಿ ಅಂತ ಹೇಳಲಾಗ್ತದೆ. ಎಂಥ ಜಿನವಾಣಿ? ದ್ವಾದಶಾಂಗ ಜಿನವಾಣಿ. ಅರಿಗ ಕೊಡ್ತಿಲ್ಲ. ಓಂ ರೀಂ ಸಮವ ಶರಣ ಸ್ಥಿತ ಜಿನ ಮುಖೋದ್ಭವ ದ್ವಾದಶಾಂಗ ಜಿನವಾಣಿ ಸರಸ್ವತಿ ಶಾರದಾ ದೇವಿ ನಮೋ ನಮಃ. ಅರ್ಗ್ಯಾ ಕೊಡ್ತೀವಿ, ನಮಸ್ಕಾರ ಮಾಡ್ತೀವಿ. ಯಾವುದ ಸಮೋಶರದಿಂದ ಏನು ಭಗವಂತರದಾರ ಅವರು ಮುಖಾರವಿಂದದಿಂದ, ಅವರ ಸರ್ವಾಂಗದಿಂದ, ಮುಖಾರ ಅಂದ್ರೆ ಬಾಯಲೆ ಹೇಳೋದಲ್ಲಿ ತೀರ್ಥಂಕರು. ಹೆಂಗ ಸೂರ್ಯನ ಕಿರಣ ಮೈತುಂಬ ಎಲ್ಲ ಬೆಳಕಿನ ಕಿರಣಗಳದಾವೋ ಹಂಗ ಭಗವಂತರ ಮೈತುಂಬೆಲ್ಲ ಓಂ ದೀರ್ಘವಾಗಿ 48 ನಿಮಿಷಗಳ ಕಾಲ ಓಂಕಾರ ದಿವ್ಯ ಧ್ವನಿ ಹೊರಡ್ತದ. ಆ ದಿವ್ಯ ಧ್ವನಿ ಒಳಗ 718 ಭಾಷೆಗಳು ಹೊರಗೆ ಬೀಳ್ತವ. ಅದು ದ್ವಾದಶಾಂಗ ಜಿನ್ವಾಣಿ ಅನ್ಸ್ಕೊಳ್ತದೆ. 11 ಅಂಗ, 14 ಪೂರ್ವ, ಇವೆಲ್ಲ ಸೇರಿ ದ್ವಾದಶಾಂಗ ಜಿನ್ವಾಣಿ ಅಥವಾ ಶಾಸ್ತ್ರ ಗ್ರಂಥ ಅಂತ ಕರಿತೀವಿ. ಈ ಪಂಚಮ ಕಾಲದಾಗ ಆ 12 ಅಂಗ ಅರ್ಥಾರ್ಥ 11 ಅಂಗ 14 ಪೂರ್ವದಾಗಿಂದ 1 ಅಂಗ ಸಹಿತ ಉಪಲಬ್ಧ ಶಾಸ್ತ್ರ ಗ್ರಂಥ ಇಲ್ಲ. ಇನ್ನು ಬಾಕಿ ಎಲ್ಲ ಕೂಡಿಸಿ ಒಂದು ಗ್ರಂಥದ ಹೆಂಗೆ ಹೇಳಕ್ ಸಾಧ್ಯತೆ? ಅದಕ್ಕೆ ಜೈನ ಧರ್ಮದಲ್ಲಿ ಮೂಲ ಗ್ರಂಥದ ಹೆಸರನ್ನು ಹೇಳಿಲ್ಲ. ಜೈನ ಧರ್ಮದ ಪ್ರಥಮ ಲಿಪಿಗೊಳಿಸಿದ ಗ್ರಂಥ ಯಾವುದು ಅಂತ ಕೇಳಿ ಹೇಳ್ಬೋದು. ಷಟ್ಖಂಡಾಗಮ ಆಚಾರ್ಯ ಪುಷ್ಪದಂತ ಭೂತ ಬಲಿ ಬರ್ದರ್ತದ್ದು. ಫಸ್ಟ್ ಬರ್ದದ್ದು ಲಿಪಿಗೊಳಿಸಿದ್ದು. ಅದರಲ್ಲಿ ಮಂಗಲಾಚನ ರೂಪದಾಗ ನಮೋಕಾರ ಮಹಾಮಂತ್ರವನ್ನ ಲಿಪಿಗೊಳಿಸಿರು. ನಮೋಕಾರ ಮಂತ್ರ ಯಾರು ರಚನೆ ಮಾಡಿಲ್ಲ, ಅದು ಅನಾದಿ ನಿಧನ ಮಂತ್ರ, ಅದು ಶಾಶ್ವತ ಮಂತ್ರ. 84 ಲಕ್ಷಗಳ ಮಂತ್ರಗಳ ರಾಜ, ಮಂತ್ರ ರಾಜ ಜನಕ ನಮೋಕಾರ ಅಪರಾಜಿತ ಮಹಾಮಂತ್ರ. ಅದು ಹೆಂಗ ಅನಾದಿ ನಿಧನ ಮಂತ್ರದ ಹಂಗ ಜೈನ ಧರ್ಮ ಅನಾದಿ ನಿಧನ ಧರ್ಮದ. ಆ ಧರ್ಮದಲ್ಲಿ ಧರ್ಮ ಗ್ರಂಥದ ಹೆಸರು ಮೂಲ ಗ್ರಂಥ. ಗ್ರಂಥ ಅಸಂಖ್ಯಾತದ, ಇವತ್ತು ಅದಾವ. ಸಂಖ್ಯಾದ ಹೇಳಕ್ ಬರಂಗಿಲ್ಲ ನಿಮಗ. ಅಷ್ಟು ಗ್ರಂಥಗಳು ಇವತ್ತು ಉಪಲಬ್ಧ ಅದಾವ. ಖರೆ ಮೂಲ ಗ್ರಂಥದ ಹೆಸರು ಅಂದ್ರೆ ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ದ್ವಾದಶಾಂಗ ಜಿನ್ವಾಣಿಯ ಸಾರ ಒಂದು ಗ್ರಂಥದಲ್ಲಿ ಸೆರೆ ಹಿಡ್ಲಿಕ್ಕಾಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಕೊಟ್ಟರು. ಜೈನ ಸಿದ್ಧಾಂತ ಹೆಂಗದ ಅಂದ್ರೆ ಅನೇಕಾಂತ ಶಾದ್ವಾದ. ಒಂದು ಉದಾಹರಣೆ ಹೆಂಗೆ ಕೊಟ್ಟರು ಅಂತ ಕೇಳಿದ್ರೆ, ಒಂದು ಆನೆತಿ ಒಂದು 5 ಜನ ಕುರುಡ್ರದಾರು, ಹುಟ್ಟ ಕುರುಡ್ರು. ಅವ್ರ ಮುಂದೆ ಒಂದು ಆನೆ ನಿಲ್ಲಿಸಲಾಗ್ಯದ. ಆ 5 ಜನ ಕುರುಡ್ರನ್ನ ಕೇಳ್ರು. ಯಾರೋ ಒಬ್ಬ ಕಣ್ಣಿರ್ತಕ್ಕಂಥ ಜ್ಞಾನಿ ಕೇಳಿದ, ಏನಾ ತಮ್ಗೊಳ್ರ್ಯ ಆನೆ ಹಂಗೈತ್ರು ಅಂತ ಕೇಳಿದ್ರು. ಅವಾಗ ಒಬ್ಬ ಕುರುಡು ಬಂದ, ಹಿಂಗ ಮಾಡ್ಕೋತ ಆನೆ ಕಾಲು ಸಿಕ್ತವಂಗ. ಆನೆ ಹಂಗೈತಮ್ಮ? ಅವ ಹೇಳ್ದ, ಆನೆ ಕಂಬದ ಗತಿ ಐತ್ರಿ. ನೋಟ್ ಮಾಡ್ಕೊಂಡು, ಆನೆ ಕಂಬದಿಂತಿದೆ. ಮತ್ತೊಬ್ಬ ಕುರುಡನ್ ಕೇಳಿದ ಜ್ಞಾನಿ, ಆನೆ ಹೇಗದ ಅಂತ. ಆತ ಬಂದ, ಅವಾಗ ಆನೆ ಬಾಲ್ ಸಿಕ್ತವ್. ಬಾಲ್ ಹೀಗೆ ಕೈ ಆಡಿಸಿದ, ಮುಂದೆ ಕೂದ್ಲಿದ್ದು. ಆನೆ ಹೆಂಗತ್ತವ? ಆನೆ ಕಸಬರಿಗತೆ ಐತಿ ಅಂದವ್. ಅದನ್ನು ನೋಟ್ ಮಾಡ್ಕೊಂಡ. ಆನೆ ಕಸಬರಿಗಿ ಎಂತಿದೆ, ಉಡಗೋಲದಂತಿದೆ. ಕುಡುಗೋಲ ಅಲ್ಲ, ಉಡುಗೋಲ, ಉಡುಗೋಲ ಗತಿ ಐತಂತ ಬರದ.
ಮೂರನೇ ವ್ಯಕ್ತಿಯನ್ನು ಕೇಳಿದ ಕುರುಡಾತ, ತಮ್ಮ ಹೇಳಪ್ಪ, ನೀ ಹೇಳ ಆಣಿ ಹಂಗದ. ಅವ ಬಂದು ಹಿಂಗೆ ಮಾಡ್ಕೋತ ಆಣಿ ಸೊಂಡಿ ಸಿಕ್ತಾವ. ಆಣಿ ಹಂಗತಿ ಅಂತ ಕೇಳಿದ್ರೆ ಆ ಪುಣ್ಯಾತ್ಮ ಹೇಳ್ದ, ಆಣಿ ಒಣಗೆ ಅಂತಿದೆ ಅಂತ ಹೇಳ್ದವ್. ಒಣಗಿ ಗತಿ ಐತಿ ಅಂತ ಅವ ಹೇಳ್ದ. ನಾಲ್ಕನೇ ವ್ಯಕ್ತಿಯನ್ನು ಕೇಳ್ದ, ತಮ್ಮ ನೀ ಹೇಳ ಆಣಿ ಹಂಗತಿ. ಅವ ಹಿಂಗ ಮಾಡ್ಕೋತ ಆಣಿ ಹೊಟ್ಟಿ ಸಿಕ್ತಾವ, ದೊಡ್ಡ ಹೊಟ್ಟಿ. ಹಿಂಗೆ ಮಾಡಿದ, ಹುಟ್ಟ ಕುಡ್ಡವ ಹಿಂಗೆ ನೋಡಿದ, ಆಣಿ ಹಂಗತಿ. ಆಣಿ ಗೋಡೆ ಅಂತಿದೆ ಅಂತ ಹೇಳ್ದವ. ಗಾಡಿ ಲಸ್ಮಾನ ಕಟ್ಟಿದ ಗಾಡಿ ಗತಿ ಐತಿ ಅಂತ ಹೇಳ್ದ. ಮತ್ತೊಬ್ಬ ಇದ್ಲ ಐದನೇದವ, ಅವನು ಕೇಳ್ದ ಆಣಿ ಹಂಗತಿ ಅಂತ. ಮುಂದೆ ಬಂದ, ಹಿಂಗೆ ಬಂದು ನೋಡ, ಅವ ಕಿವಿ ಸಿಕ್ಕು, ಹಿಂಗೆ ಕಿವಿ ನೋಡಿದ, ಆಣಿ ಹೇಗಿದೆ, ಆಣೆ ಮರದಂತಿದೆ ಅಂತ ಹೇಳ್ದ. ಸುಪುಲಿ ಮರಗತಿ ಅಂತ. ಅದ್ರಾಗ ಆರನೇದವ ಬಂದ, ಅವ ಕುಡ್ಡ. ಇವನೇ ಕೇಳ್ಬೇಕಂತ ಕೇಳ್ದ, ಆಣಿ ಹಂಗತ್ತಮ್ಮ ಅಂತ. ಅವ ಬಂದ, ಆಣಿ ಕ್ವಾರಿ ಸಿಕ್ಕು. ಅವು ಕ್ವಾರಿ ಆಣಿ ಹಲ್ಲ, ಆಣಿ ಬರ್ಚಿ ಅಂತಿದೆ ಅಂತಂದ ನಾವು. ಇನ್ನು ಹೇಳ್ರಿ, 6 ಮಂದಿ ಹೇಳಿದ ಕರೆನೋ ಸುಳ್ಳು ಕೇಳ್ರಿ. ಆಣಿ ಕಂಬದ ಗತಿ ಐತಿ, ಆಣಿ ಹುಡುಗೋಲ್ ಗತಿ ಐತಿ, ಆಣಿ ಒಣಕಿ ಗತಿ ಐತಿ, ಆಣಿ ಮರದ ಗತಿ ಐತಿ, ಆಣಿ ಗ್ವಾಡಿ ಗತಿ ಐತೇನ, ಆಣಿ ಬರ್ಚಿಗತಿ. ಆಣಿ ಹೆಂಗತಿ? ಆಣಿ ಕಂಬದ ಗತಿ ಇಲ್ರಿ, ಆಣಿ ಕಾಲ ಕಂಬದ ಗತಿ ಅದಾವ. ಆಣಿ ಒಣಕಿ ಗತಿ ಇಲ್ರಿ, ಆಣಿ ಸೊಂಡಿ ಒಣಕಿ ಗತಿ ಐತಿ. ಆಣಿ ಹುಡುಗೋಲ್ಗತೆ ಇಲ್ರಿ, ಆಣಿ ಬಾಲ್ ಹುಡುಗೋಲ್ಗತೆ ಐತ್ರಿ. ಆಣಿ ಮರದಗತೆ ಇಲ್ರಿ, ಆಣಿ ಕಿವಿ ಮರದಗತೆ ಅದಾವ. ಇವೆಲ್ಲ ಪಾರ್ಟ್ ಸೇರಿದಾಗ ಆನೆ ಆಕೈತೋ ಏನು ಕಂಬಟ್ಟ ಆನೆ ಆಕೈತೋ, ಸಂಡೆಟ್ಟ ಆನೆ ಆಕೈತಿ, ಎಲ್ಲ ಭಾಳ ಸೇರಿದಾಗ ಆನೆ ಆಕೈತಿ ಅಂತ ಅವ್ರು ಹೇಳಿದ ಕರೆನೋ ಸುಳ್ಳು? ಅವ್ರವ್ರು ಹೇಳಿದ ಅವ್ರವ್ರ ಅಪೇಕ್ಷೆಲೆ ಸರಿನಾ? ಅವ್ ಕಾಲ ಹಿಡ್ದನು ಕಂಬದ ಅಟ್ಟ ಹೇಳ್ದು ಪಾಪ, ಅವ್ ಕಣ್ಣ ಇಲ್ಲ ಏನು ಮಾಡೋ? ಅವ್ರು ಹೇಳಿದ್ದು ಏಕದೇಶ ಸತ್ಯ, ಏಕದೇಶ, ಒಂದು ಅಪೇಕ್ಷದಿಂದ ಒಂದು ಪಾರ್ಟ್, ಒಂದು ಭಾಗ ಸತ್ಯ. ನಿಮ್ಮನ್ನು ಕೇಳ್ತಾನೆ, ಕಾಯಿ ಹಂಗೈತಪ್ಪ ವಿಜಯ್ ಕುಮಾರ? ಕಪ್ಪೈತ್ರಿ, ಮುಗಿತು ಉತ್ತರ. ಕರಿ ಐತಿದ? ಓ ಮಾತಾಜಿ, ಕಾಯಿ ಕರ್ಗೈತ್ರಿ? ಹ್ಞೂ ರೀ, ಇದನ್ನ ಮತ್ತೇನು ಹೇಳವ್ರ? ಹ್ಞೂ ರೀ, ತಪ್ಪು. ಪೂರ್ಣ ಸರಿಯಲ್ಲ, ಪರಿಪೂರ್ಣ ಸರಿಯಲ್ಲ, ಒಂದು ಅಪೇಕ್ಷದಿಂದಷ್ಟ ಕರೆ. ಕಾಗಿ ಬಣ್ಣಲೆ ಅದು ಕರ್ಗದ. ಕಾಗಿ ಎಲ್ಲುಲಿ ನೋಡ್ರ, ಕಾಗಿ ಎಲ್ಲೂ ಕಾರ್ಗಿರ್ತಾವನು? ಕಾಗಿ ರಕ್ತ ಕಾರ್ಗಿರ್ತೈತೇನು ನೋಡೇರಿ? ಕಾಗಿ ಒಳಗೆ ಪ್ಲಾಸ್ಮಾ ಇರ್ತೈತಿ, ಅದು ಕಪ್ಪತ್ತೇನು? ವಿಚಾರ ಮಾಡ್ರಿ. ಕಾಗಿ ಬರೇ ಕಾರ್ಗಟ್ಟ ಇಲ್ಲ, ಕಾಗಿ ಒಳಗೆ ಬೇರೆ ಬೇರೆ ವರ್ಣದವು, 5 ವರ್ಣದವು, ಅದೆಲ್ಲ ಕೂಡಿ ಕಾಗೈತಿ. ಕಾಗಿ ಪಂಕದ ಅಪೇಕ್ಷದಿಂದ ಕರ್ಗದ, ಕುತ್ತಿಗೆ ಅಪೇಕ್ಷದಿಂದ ಬೂದಿ ಬಣ್ಣದ, ಎಲುದ ಅಪೇಕ್ಷದಿಂದ ಬೆಳ್ಳಗದ, ಪ್ಲಾಸ್ಮಾದ ಅಪೇಕ್ಷದಿಂದ ಹಳದಿ ಅದ, ರಕ್ತದ ಅಪೇಕ್ಷದಿಂದ ಕೆಂಪದ. ಇದೆಲ್ಲ ಕೂಡಿ ಕಾಯೋ ಏನು ಕರ್ಗಟ್ಟ ಕಾಯೋ? ಹಾಂ, ಕರೆ ವ್ಯವಹಾರದಾಗ ಏನು ಹೇಳ್ತೀರಿ? ಕಾಯ್ಕಾರಗತಿ ಇಟ್ಟ ಮುಗೀತು. ಇದು ಏಕದೇಶ ಸತ್ಯ, ಪೂರ್ಣ ಪರಿಪೂರ್ಣ ಸತ್ಯವಲ್ಲ. ಹಂಗ ಭಗವದ್ಗೀತಾ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಸುಳ್ಳಂತಲ್ಲ. ಆಯಾ ಧರ್ಮಗಳ ಅಪೇಕ್ಷದಿಂದ ಅವು ಆಯಾ ಧರ್ಮಗಳ ಮೂಲ ಗ್ರಂಥಗಳು. ಯಾಕ? ಯೇಸು ಕ್ರಿಸ್ತನಿಂದ ಕ್ರೈಸ್ತ ಧರ್ಮದ ಉದಯವಾಯಿತು. ಮೊಹಮ್ಮದ್ ಪೈಗಂಬರ ಧರ್ಮ ಇಸ್ಲಾಮ ಧರ್ಮದ ಉದಯವಾಯಿತು. ಬೋಧಿ ಬುದ್ಧರಿಂದ, ಗೌತಮ ಬುದ್ಧರಿಂದ ಬೌದ್ಧ ಧರ್ಮದ ಉದಯವಾಯಿತು. ಕಲ್ತರ್ಲಿ ಸಾಲಾಗ ಇವಕ್ಕೆಲ್ಲ ಉದಯ ಕಾಲಗಳದಾವು. ಯಾರು ನಿರ್ಮಾಣ ಮಾಡ್ರಿ, ಯಾವಾಗ ಆತ ಅನ್ನೋದು ಇದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಅದರ ಜೈನ ಧರ್ಮ ಯಾರೂ ಸ್ಥಾಪನೆ ಮಾಡಲಿಲ್ಲ, ಇದಕ್ಕೆ ಉದಯವೇ ಇಲ್ಲ. ಇದು ಅನಾದಿ ಕಾಲದ ಧರ್ಮ, ಶಾಶ್ವತ ಸರ್ವೋದಯ ತೀರ್ಥ ಅನ್ನೋದ್ರಿಂದ ಈ ಧರ್ಮದ ಮೂಲ ಗ್ರಂಥದ ಹೆಸರ ಹೇಳಲಿಕ್ಕಾಗೋದಿಲ್ಲ.
ಜೈನ ಧರ್ಮದ ಪ್ರಥಮ ಸಂಸ್ಕೃತ ಗ್ರಂಥ ಯಾವುದು ಅಂತ ಕೇಳಿ ಹೇಳ್ಬೋದು, ಮೋಕ್ಷಶಾಸ್ತ್ರ ಅರ್ಥಾತ್ ತತ್ವಾರ್ಥ ಸೂತ್ರ. ಜೈನ ಧರ್ಮದ ಸಂಸ್ಕೃತ ಭಾಷೆಯ ಪ್ರಥಮ ಗ್ರಂಥ ಅಂತ ಕೇಳಿ ಹೇಳ್ಬೋದು. ಕನ್ನಡ ನಾಡಿನ ಪ್ರಥಮ ಗದ್ಯ ರೂಪದ ಗ್ರಂಥ ವಡ್ಡಾರಾಧನೆ. ಜೈನ ಧರ್ಮದ ಪ್ರಥಮ ಲಿಪಿಗೊಳಿಸಿದ ಗ್ರಂಥ ಷಟ್ಖಂಡಾಗಮ. ಹೀಗೆ ಹೇಳ್ಬೋದು. ಕರೆ ಜೈನ ಧರ್ಮದ ಮೂಲ ಗ್ರಂಥ ಯಾವುದಂತ ಕೇಳ್ರ ಹೇಳಲಿಕ್ಕೆ ಆಗೋದು. ಯಾಕಂತ ಕೇಳಿ ಗೊತ್ತಾಯ್ತಲ್ಲ, 11 ಅಂಗ 14 ಪೂರ್ವ ನಮ್ಮ ಜಿನವಾಣಿ ಇರೋದ್ರಿಂದ, ನಮ್ಮ ಸಿದ್ಧಾಂತ ಗ್ರಂಥಗಳು ಇರೋದ್ರಿಂದ ಈ ಕಾಲದಲ್ಲಿ ಒಂದು ಅಂಗ ಸಹಿತ ಉಪಲಬ್ಧ ಇಲ್ಲ. ಇತಿ ವರ್ಡ್ದಾಗಿಂದ ಎಲ್ಲ ಶಾಸ್ತ್ರಗಳು ಕೂಡಿಸಿರ್ನು ಒಂದು ಅಂಗ ಆಗೋದಿಲ್ಲ ಅನ್ಬೇಕು. 14 ಪೂರ್ವಗಳನ್ನು 11 ಅಂಗಗಳನ್ನ ಸೇರಿಸಿ ನಾವು ಯಾವ ರೀತಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಇದಕ್ಕೆ ಆದಿ ಇಲ್ಲ. ಅದಕ್ಕೆ ನಮೋಕಾರ ಮಂತ್ರ ಇರ್ಬೋದು, ಜೈನ ಧರ್ಮದ ಮೂಲ ಧ್ವಜ ಇರ್ಬೋದು, ಇವಕ್ಕ ಅನಾದಿ ನಿಧನ ಮಂತ್ರ, ಅನಾದಿ ನಿಧನ ಧ್ವಜ, ಅನಾದಿ ನಿಧನ ಧರ್ಮ, ಹಿಂಗೆ ಉಪಮಾ ಕೊಟ್ಟರು. ಜೈನ ಧರ್ಮದ ಧ್ವಜ ಪಂಚರಂಗಿ, ಅದು ಅನಾದಿ ನಿಧನ ಧ್ವಜ ಅಲ್ಲ. ಅದನ್ನು ಆಚಾರ್ಯ ವಿದ್ಯಾನಂದರು ಸಂಶೋಧನೆ ಮಾಡಿದ್ರು, ನಿರ್ಮಾಣ ಮಾಡಿದ್ರು. ಭಾರತ ಧ್ವಜವನ್ನು ಯಾವ ರೀತಿ ತ್ರಿವರ್ಣ ಧ್ವಜವನ್ನು ನಿರ್ಮಾಣ ಮಾಡಲಾಯಿತು, ಮಧ್ಯದಲ್ಲಿ ಅಶೋಕ ಚಕ್ರವನ್ನು ಸ್ಥಾಪನಾ ಮಾಡಲಾಯಿತು, ಹಾಗೆ ಆಚಾರ್ಯ ವಿದ್ಯಾನಂದರು ಭಗವಾನ್ ಮಹಾವೀರರ 2500ನೇ ನಿರ್ವಾಣೋತ್ಸವ ನಿಮಿತ್ತ ಪಂಚರಂಗಿ ಧ್ವಜವನ್ನು ಕಂಡುಹಿಡಿದ್ರು. ಅದಕ್ಕಿಂತ ಮೊದಲು ಜೈನ ಧರ್ಮದ ಪಂಚರಂಗಿ ಧ್ವಜ ಇದ್ದಿದ್ದಿಲ್ಲ. ಜೈನ ಧರ್ಮದ ಧ್ವಜಾನೇ ಇದ್ದಿದ್ದಿಲ್ಲೇನೋ, ಇತ್ತು, ಇವತ್ತು ಐತಿ. ಅದನ್ನು ಯಾರೂ ನಿರ್ಮಾಣ ಮಾಡಿಲ್ಲ. ಅದು ಶಾಶ್ವತ ಧ್ವಜ. ಯಾವುದೋ ಕೇಸರಿ ಭಗವಾ ಧ್ವಜ, ಕೋಣ ಆಕಾರದಲ್ಲಿರ್ತಕ್ಕಂಥದ್ದು, ಮಧ್ಯದಲ್ಲಿ ತ್ರಿಕೋನ ಆಕಾರದಲ್ಲಿ ಕಟ್ ಮಾಡಿರ್ತಕ್ಕಂಥ ಧ್ವಜ ಕೇಸರಿ, ಮೇಲೆ ಅರ್ಧ ಚಂದ್ರಾಕೃತಿ, ಮಧ್ಯದಲ್ಲಿ ಸ್ವಸ್ತಿಕ, ಕೆಳಗೆ ಸೂರ್ಯ, ಈ 3 ಚಿಹ್ನೆಗಳಿಂದ ಸುಶೋಭಿಸುವ ಕೇಸರಿ ಧ್ವಜವು ಜೈನ ಧರ್ಮದ ಮೂಲ ಧ್ವಜ. ಜೈನ ಧರ್ಮದ ಮೂಲ ಮಂತ್ರ ಹೆಸರು ಹೇಳ್ಬೋದು, ಮೂಲ ಧ್ವಜದ ಹೆಸರು ಹೇಳ್ಬೋದು, ಆದ್ರೆ ಮೂಲ ಗ್ರಂಥದ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ತೀತಲ್ಲ ಎಲ್ಲರಿಗೂ ಸ್ಪಷ್ಟೀಕರಣ ಕ್ವಶನ್ಕ ಸರಿಯಾಗಿ ಉತ್ತರ ಸಿಕ್ತಲ್ಲ.